ಹಾಯ್, ಟಾಕ್ಸಿಕ್ ಡೇ ಒನ್ ಕಲೆಕ್ಷನ್ ಎಷ್ಟು? ಇದೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ. ಆದರೆ ಟಾಕ್ಸಿಕ್ ಅಂತೂ ಒಂದು ದೊಡ್ಡ ಮೈಲ್ ಸ್ಟೋನನ್ನು ಫಸ್ಟ್ ಡೇನೇ ರೀಚ್ ಆಗಿದೆ. ಅದೇನು ಮೈಲ್ ಸ್ಟೋನ್ ಅಂತ ಹೇಳ್ತೀನಿ. ಜೊತೆಗೆ ನಿನ್ನೆ ಒಂದು ದಿನ ಎಷ್ಟು ಶೋಗಳು ಪ್ರದರ್ಶನ ಆಯಿತು, ನಿಮ್ಮ ಊರುಗಳಲ್ಲಿ ಮೇಜರ್ ಒಂದಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಆಕ್ಯುಪೆನ್ಸಿ ಇತ್ತು ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ, ಈ ಟೋಟಲ್ ನಂಬರನ್ನು ನಿಮ್ಮ ಮುಂದೆ ಬ್ರೇಕ್ ಡೌನ್ ಮಾಡಿ ಇಡುವಂಥ ಒಂದು ವಿಡಿಯೋ ಇದು. ಕೊನೆ ತನಕ ನೋಡಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಜೊತೆಗೆ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಟಾಕ್ಸಿಕ್ ಈಗ ಎಲ್ಲಿ ನಿಲ್ಲುತ್ತೆ ಫಸ್ಟ್ ಡೇ ಕಲೆಕ್ಷನಲ್ಲಿ, ಯಾವ ಸಿನಿಮಾ ಹೈಯೆಸ್ಟ್ ಟಾಪ್ 1 ಯಾವುದು, ಟಾಪ್ 10ನಲ್ಲಿ ಯಾವ್ದು ಬರುತ್ತೆ, KGF ಕಲೆಕ್ಷನ್ ಏನಾದರೂ ಮೀರಿಸ್ತಾ, ಇದೆಲ್ಲದರ ಒಂದು ಐಡಿಯಾ ಕ್ಲಿಯರ್ ಆದಂಥ ಪಿಕ್ಚರ್ ಈ ಒಂದು ವಿಡಿಯೋದಲ್ಲಿರುತ್ತೆ. ಸೊ ಕೊನೆ ತನಕ ಮಿಸ್ ಮಾಡದೆ ಕನೆಕ್ಟ್ ಆಗಿರಿ. ಸೊ ಮೊದಲೇದಾಗಿ ನಾನು ಶೋಸ್ ಹೇಳ್ತೀನಿ. ನೆನ್ನೆ ಒಂದೇ ದಿನ ವಿಶ್ವದಾದ್ಯಂತ 24,579 ಶೋಸ್ ಆಗಿದೆ. ಸೊ ಟೋಟಲ್ ಅಕ್ರಾಸ್ ನಾವು ನೋಡಿದ್ರೆ ಅಷ್ಟು ಶೋಸ್ ಆಗಿದೆ. ಸೊ ಇಂಡಿಯಾದ ಗ್ರಾಸ್ ಅಂತ ನಾವು ನೋಡಿದ್ರೆ ಆಲ್ಮೋಸ್ಟ್ 120.75 ಕೋಟಿ ಆಗಿದೆ. ಸೊ ಹಾಗೆಯೇ ಟೋಟಲ್ ಇಂಡಿಯಾದ ನೆಟ್ ಕಲೆಕ್ಷನ್ 101.10 ಕ್ರೋರ್. ಅಂದರೆ ಇದು ನೆಟ್ ಸದ್ಯಕ್ಕೆ ನಿನ್ನೆ ಒಂದಿನದ್ದು 120.75 ಭಾರತದ ಕಲೆಕ್ಷನ್. ವಿದೇಶದ ಕಲೆಕ್ಷನ್ ಎಷ್ಟು ಅಂತ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಯಾವ್ಯಾವ ಭಾಷೆಯಲ್ಲಿ ಹೇಗೆ ಕಲೆಕ್ಷನ್ ಆಗಿ ಅನ್ನೋದ್ರ ಡೀಟೇಲನ್ನು ಕೊಡ್ತೀನಿ. ಜೊತೆಗೆ ಟೋಟಲ್ ಓವರಾಲ್ ಒನ್ ಡೇ ಕಲೆಕ್ಷನ್ ವಿದೇಶದ್ದು ಸೇರಿ ಎಷ್ಟು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ಇಂಡಿಯಾದ ನೆಟ್ಟಲ್ಲಿ ನಾವು ನೋಡಿದ್ರೆ 101.1 ಕ್ರೋರ್ ಇದೆಯಲ್ಲ, 101 ಕೋಟಿಲಿ ಹಿಂದಿ ಬೆಲ್ಟಲ್ಲಿ ನಿಮಗೆ 55 ಕೋಟಿ ಬಂದಿದೆ. ಸೊ ಇದು ಆಕ್ಯುಪೆನ್ಸಿ 53%. ಅಂದರೆ ಟೋಟಲ್ ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದಾರೆ 53% ಫಿಲ್ ಆಗಿದೆ, 55 ಕೋಟಿ ಬಂದಿದೆ. ಹಾಗೆ ಕನ್ನಡ ಅಂತ ಬಂದಾಗ 23.30 ಕೋಟಿ. ಸೊ ಆಲ್ಮೋಸ್ಟ್ 23.25 ಕೋಟಿ ಕನ್ನಡದ ಕಲೆಕ್ಷನ್ ಡೇ 1. ಹಾಗೆ ಮಲಯಾಳಂ ವರ್ಷನ್ ನೋಡಿದ್ರೆ 1.25 ಕೋಟಿ, 1,30,00,000 ಕಲೆಕ್ಷನ್ ಆಗಿದೆ. ಆಕ್ಯುಪೆನ್ಸಿ 61%. ಕರ್ನಾಟಕದ ಆಕ್ಯುಪೆನ್ಸಿ ನೋಡಿದ್ರೆ ಟೋಟಲ್ ಎಲ್ಲ ಶೋಗಳು 89% ಫಿಲ್ ಆಗಿದೆ ನೆನ್ನೆ. ಸೊ ಅಲ್ಲಲ್ಲಿ ಕೆಲವೊಂದು ಕಡೆ ಫಿಲ್ ಆಗಿಲ್ಲ, 89%. ಇಟ್ಸ್ ಅ ಗುಡ್ ಒನ್. ಹಾಗೆ ತಮಿಳ್ ವರ್ಷನ್ ನಾವು ನೋಡಿದ್ರೆ 5.5 ಕೋಟಿ ಕಲೆಕ್ಷನ್ ಆಗಿದೆ, 42% ಆಕ್ಯುಪೆನ್ಸಿ. ಸಹಜವಾಗಿ ತಮಿಳ್ನಾಡಿನಲ್ಲಿ ಟಿಕೆಟ್ ಪ್ರೈಸ್ಗಳು ಕಡಿಮೆ ಕಂಪೇರ್ ಟು ಅದರ್ ಸ್ಟೇಟ್ಸ್. ತೆಲುಗುಲಿ ಹೆಚ್ಚಿನ ಕಲೆಕ್ಷನ್ ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಆಲ್ಮೋಸ್ಟ್ 16 ಕೋಟಿ ಆಗಿದೆ, 60% ಆಕ್ಯುಪೆನ್ಸಿ ಜೊತೆಗೆ ತೆಲುಗು ಕಲೆಕ್ಷನ್. ಸೊ ಓವರಾಲ್ ನೋಡಿದ್ರೆ 101 ಓವರಾಲ್ ಟೋಟಲ್ ಇಂಡಿಯಾದಲ್ಲಿ. ಸೊ ಇದು ಕಲೆಕ್ಷನ್ ಆಗಿರೋದು. ನಿಮಗೆ ಡೀಟೇಲನ್ನು ಕೊಡ್ತಾ ಇದ್ದೀನಿ. ಒಂದು ಹೇಳ್ತೀನಿ, ಇದು ಅಫಿಷಿಯಲಿ ಟೀಮ್ ಕಡೆಯಿಂದ ಬಂದಿರುವಂಥದ್ದಲ್ಲ, ಬಟ್ ನಾವು ನಂಬಬಹುದಾದಂಥ ವೆಬ್ಸೈಟ್. ಬಹುತೇಕ ಎಲ್ಲ ಸ್ಟೇಟ್ ನ್ಯಾಷನಲ್ ಲೆವೆಲ್ ಚಾನಲ್ಸ್ ಕೂಡ ಫಾಲೋ ಮಾಡುವಂಥ ವೆಬ್ಸೈಟಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೊ 120 ಕೋಟಿ ಗ್ರಾಸ್, 101 ನೆಟ್. ಸೊ ಇದು ಸದ್ಯಕ್ಕಿದೆ. ಇನ್ನು ನಿಮಗೆ ಮೇಜರ್ ಒಂದಷ್ಟು ಏರಿಯಾಗಳ ವಿಚಾರವಾಗಿ ಹೇಳ್ತಾ ಹೋಗ್ತೀನಿ. ಹೇಗೆ ಅಲ್ಲಿ ಜಾಸ್ತಿ ಆಯಿತು, ಮುಂಬೈಯಲ್ಲಿ ಹೇಗೆ ಕಲೆಕ್ಷನ್ ಜಾಸ್ತಿ ಆಯಿತು ಅಂತ ಅನ್ಸ್ಬೋದು. 55 ಕೋಟಿಯಲ್ಲಿ ನಮ್ಮಲ್ಲಿ ಇಷ್ಟು ಕಡಿಮೆನಾ ಅಂತ. ಮುಂಬೈ ಅಂಡರಲ್ಲಿ ನಿಮಗೆ ಮುಂಬೈ ಬರುತ್ತೆ, ಅಹಮದಾಬಾದ್ ಬರುತ್ತೆ, ಸೂರತ್, ಪುಣೆ, ಕೋಲ್ಕತ್ತಾ, ಲಕ್ನೋ, ಜೈಪುರ್, ಚಂಡೀಗಢ, ಬೆಂಗಳೂರು ಕನ್ನಡಕ್ಕೆ ಬರುತ್ತೆ. ಮಧ್ಯಪ್ರದೇಶದಿಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಗೋವಾ, ಜಮ್ಮು ಕಾಶ್ಮೀರವರೆಗೂ, ಈ ಕಡೆ ಗುಜರಾತಿಂದ ಹಿಡಿದು ಅಸ್ಸಾಂ, ಈ ಕಡೆ ಛತ್ತೀಸ್ಗಢ, ಎಲ್ಲ ಕಡೆ ಕೂಡ ನಿಮಗೊಂದು 20ಕ್ಕೂ ಹೆಚ್ಚು ರಾಜ್ಯಗಳೇನಿದೆ ಇವೆಲ್ಲವೂ ಕೂಡ ಹಿಂದಿ ಬೆಲ್ಟ್. ಹಾಗಾಗಿ ಅಲ್ಲಿ ಹಿಂದಿ ವರ್ಷನ್ ರಿಲೀಸ್ ಆಗಿದೆ. ಕಲೆಕ್ಷನ್ ಆಬ್ವಿಯಸ್ಲಿ ಜಾಸ್ತಿ ಇದೆ. ಸೊ ಈ ಥರದೊಂದು ನಂಬರ್ಸ್ ಇದೆ. ಸೊ ಇನ್ನು ನಾವು ನಮ್ಮ ಊರಲ್ಲಿ ಕರ್ನಾಟಕದ ಒಂದಷ್ಟು ಮೇಜರ್ ರೀಜನಲ್ಲಿ ಎಷ್ಟು ಶೋಸ್ ಇದೆ ಅಂತ ನಾನು ಹೇಳ್ತೀನಿ. ಬೆಂಗಳೂರಲ್ಲಿ 1094 ಶೋಸ್ ಇತ್ತು ನಿನ್ನೆ. ಅದರಲ್ಲಿ 91.3% ಫಿಲ್ ಆಗಿದೆ ಅಂತ, 89% ಅಂತ ಇತ್ತು, ಬಟ್ ಓವರಾಲ್ 91.3% ಅಂತ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮೈಸೂರಿನಲ್ಲಿ 122 ಶೋಸ್, 98.8% ನಿನ್ನೆ ಫಿಲ್ ಆಗಿದೆ ಅಂತ. ಹಾಗೆ ಮಂಗಳೂರಿನಲ್ಲಿ 68 ಶೋಸ್, 64% ಫಿಲ್ ಆಗಿದೆ. ಹಾಗೆ ಹುಬ್ಬಳ್ಳಿಯಲ್ಲಿ 56 ಶೋಸ್ ಇದ್ದಿದ್ದು, 91.5%. ಕಲಬುರಗಿ 48 ಅಂತ ಹಾಕಿದ್ದಾರೆ. ಇದರಲ್ಲಿ ಈ ಒಂದು ವೆಬ್ಸೈಟಲ್ಲಿ ಏನು ಡೀಟೇಲ್ ಇದೆ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಶಿವಮೊಗ್ಗದಲ್ಲಿ 29 ಶೋಸ್, 97%. 100% ಆಗಿರೋದು ರಾಯಚೂರಲ್ಲಿ 100% ಆಗಿದೆ. ಮಣಿಪಾಲಲ್ಲಿ 76%. ಕುಂದಾಪುರದಲ್ಲಿ 95.3% ಫಿಲ್ ಆಗಿದೆ ಥಿಯೇಟರ್. ಬೆಳಗಾವಿಲಿ 96% ಫಿಲ್ ಆಗಿದೆ. ಹಾಗೆ ಶಿವಮೊಗ್ಗದಲ್ಲಿ 97.8%, ನಾನು ಆಲ್ರೆಡಿ ಹೇಳಿದೆ ಅನ್ಕೋತೀನಿ ಒಂದ್ಸಲ. ತುಮಕೂರಲ್ಲಿ 99% ಫಿಲ್ ಆಗಿದೆ. ಹಾಗೆ ಕಲಬುರಗಿ 91 ಆಗಲೇ ಹೇಳಿದೆ ನಾನು. ಮಂಗಳೂರಲ್ಲಿ 64% ಇದೆ. ಟೋಟಲ್ ಓವರಾಲ್ ಈ ಥರ ಒಂದು ಜಿಲ್ಲಾವಾರು, ಜಿಲ್ಲಾ ಕೇಂದ್ರಗಳಲ್ಲಿ ಮೇನ್ ರೀಜನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆ ಒಂದು ಫಿಲ್ ಆಗಿರುವಂಥದ್ದು ಇಷ್ಟು. ಸೊ ಇನ್ನು ನೆಕ್ಸ್ಟ್ ನಾವು ಹೈದರಾಬಾದಲ್ಲಿ ನೋಡೋಣ. ಹೈದರಾಬಾದ್ನಲ್ಲಿ 801 ಶೋಸ್, 67% ಫಿಲ್ ಆಗಿದೆ. ವಿಶಾಖಪಟ್ಟಣಂ 212 ಶೋ, 63% ಫಿಲ್ ಆಗಿದೆ. ವಿಜಯವಾಡ 161, 65% ಅವರ ಒಂದು ಇದು ಫಿಲ್ ಆಗಿದೆ. ಗುಂಟೂರಲ್ಲಿ 59%. ವಾರಂಗಲಲ್ಲಿ ಚೆನ್ನಾಗಿ ಫಿಲ್ ಆಗಿದೆ. ತೆಲುಗು ವರ್ಷನ್ ಬೆಂಗಳೂರಲ್ಲಿ ನೋಡಿದ್ರೆ 40 ಶೋಸ್ ಇತ್ತು, 75% ಫಿಲ್ ಆಗಿದೆ. ಹಾಗೆ ಚೆನ್ನೈಯಲ್ಲೂ ಕೂಡ ಒಂದಷ್ಟು ರಿಲೀಸ್ ಮಾಡಿದ್ದಾರೆ ಬೇರೆ ಬೇರೆ ಭಾಷೆ ವರ್ಷನಲ್ಲಿ. ಸೊ ತೆಲುಗು ವರ್ಷನ್ ಚೆನ್ನೈಯಲ್ಲೂ ಕೂಡ ರೀಸನೇಬಲಿ ವೆಲ್. ಬಟ್ ಮುಂಬೈಯಲ್ಲಿ 11 ಶೋಸ್, ಅದರಲ್ಲಿ 43% ಫಿಲ್ ಆಗಿದೆ.
ಸೊ ಓವರಾಲ್ ನೋಡಿದ್ರೆ ತೆಲುಗು ಬೆಲ್ಟ್ ಈ ಥರ ಇದೆ. ತಮಿಳಲ್ಲಿ ನಾವು ನೋಡಿದ್ರೆ ತಮಿಳ್ ಹೇಗಿದೆ ಅಂತಂದರೆ ಚೆನ್ನೈಯಲ್ಲಿ 529 ಶೋಸ್ ತಮಿಳ್ ವರ್ಷನ್ 55% ಫಿಲ್ ಆಗಿದೆ ಥಿಯೇಟರ್ಗಳು. ಕೊಯಮತ್ತೂರಲ್ಲಿ 171 ಶೋಸ್ ಇತ್ತು, 57% ಫಿಲ್ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಅವ್ರದ್ದೆಲ್ಲ 58-60 65 ಆವ್ರೇಜ್ ಅಂತ ಹಿಡ್ಕೋಬೋದು. ಚೆನ್ನೈ ಅಥವಾ ತಮಿಳ್ನಾಡು ಭಾಗದಲ್ಲಿ ತಮಿಳ್ ವರ್ಷನಲ್ಲಿ ಫಿಲ್ ಆಗಿರೋದು. ಇನ್ನು ಮಲಯಾಳಮಲ್ಲಿ ನಾವು ನೋಡಿದ್ರೆ ಬೆಂಗಳೂರಲ್ಲಿ ನೋಡಿದ್ರೆ ಒಂದು ಶೋಸ್ ಕೊಟ್ಟಿದ್ದಾರೆ, ಬಟ್ ಅದೇನು 74% ಫಿಲ್ ಆಗಿದೆ. ಕೊಚ್ಚಿಯಲ್ಲಿ 58 ಶೋಸ್ ಕೊಟ್ಟಿದ್ದಾರೆ, 63% ಫಿಲ್ ಆಗಿದೆ. ಕೋಯಿಕೋಡ್ನಲ್ಲಿ 45 ಶೋಸ್ 73% ಫಿಲ್ ಆಗಿದೆ. ಸೊ ಇದು ಓವರಾಲ್. ನಿಮಗೆ ಈಗ ನಾನು ಗ್ರಾಸ್ ಎಷ್ಟು ಅಂತ ತಿಳಿಸ್ತೀನಿ. ಯಾಕಂತಂದರೆ ನೀವು ನೋಡಿದ್ರೆ ಆಲ್ಮೋಸ್ಟ್ 121 ಅಂತ. ವಿದೇಶದ್ದು ಸೇರಿದ್ರೆ 20 ಕೋಟಿ ಅಂತ ಇವ್ರು ಹಾಕಿದ್ದಾರೆ. 140.75 ಈ ವೆಬ್ಸೈಟ್ ಪ್ರಕಾರ ಮೊದಲ ದಿನದ ಗ್ರಾಸ್. ಸೊ ಈಗ ನಿಮಗೊಂದು ಪ್ರಶ್ನೆ ಮೂಡುತ್ತೆ, ಹಾಗಾದರೆ KGF ದಾಖಲೆಯನ್ನು ಮೀರಿಸ್ತಾ ಅಂತ. ನಿಮಗೆ ನಾನು ಅದರ ಡೀಟೇಲನ್ನು ಕೊಡ್ತೀನಿ. ನಾನು ಲ್ಯಾಪ್ಟಾಪನ್ನು ಯೂಸ್ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪಿಂದ ಡೀಟೇಲನ್ನು ಕೊಡೋದಾದರೆ ಯಾರು ಟಾಪ್ 10 ಇದ್ದಾರೆ ಅಲ್ಲಿಂದ ಶುರು ಮಾಡ್ತೀನಿ ನಾನು. ಯಾರು ಟಾಪ್ 10 ಇದ್ದಾರೆ ಫಸ್ಟ್ ಡೇ ಗ್ರಾಸಲ್ಲಿ ಅಂತ. ಟಾಪ್ 10 ಪ್ಲೇಸ್ ಹೋಗುತ್ತೆ IMDb ವೆಬ್ಸೈಟ್, ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ವೆಬ್ಸೈಟ್ ಇದು. IMDb ಸಿನಿಮಾ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಲಿಯೋ ಫಸ್ಟ್ ಡೇ ಕಲೆಕ್ಷನ್ ಬಂದು 142.8 ಕೋಟಿ ಫಸ್ಟ್ ಡೇ ಕಲೆಕ್ಷನ್. ನಂಬರ್ 10ನಲ್ಲಿದೆ. ನಂಬರ್ 9ನಲ್ಲಿದೆ OG ಪವನ್ ಕಲ್ಯಾಣ್ ಅವರ ಮೂವಿ, ಅದು 144.2 ಕೋಟಿ ಫಸ್ಟ್ ಡೇ ಕಲೆಕ್ಷನ್, ಇದು OGದು. 8ನೇ ಪ್ಲೇಸಲ್ಲಿ ಕೂಲಿ ಇದೆ, 153.2 ಕೋಟಿ, ಅವರು 8ನೇ ಪ್ಲೇಸಲ್ಲಿದ್ದಾರೆ. 7ನೇ ಪ್ಲೇಸಲ್ಲಿ ಸಲಾರ್ ಇದೆ, 158.8 ಕೋಟಿ. ಸೊ ಈ ಒಂದು ಪ್ಲೇಸಲ್ಲಿದೆ. ಹಾಗೆ KGF ಚಾಪ್ಟರ್ 2 6ನೇ ಪ್ಲೇಸಲ್ಲಿ ಬರುತ್ತೆ, 159.26 ಕೋಟಿ. ಸೊ ಆ ಒಂದು ಪ್ಲೇಸಲ್ಲಿ 159 ಕೋಟಿ KGF, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 5ನೇ ಪ್ಲೇಸಲ್ಲಿ ಯಾವುದಿದೆ ಅಂತ ನೀವು ಗೆಸ್ ಮಾಡಿ, ಯಾವುದಿರಬಹುದು ಅಂತ. ನಾನು ಕಲೆಕ್ಷನ್ ಹೇಳ್ತೀನಿ, 176.8 ಕೋಟಿ. 5ನೇ ಪ್ಲೇಸಲ್ಲಿ ಬರುವಂಥ ಆ ಫಿಲ್ಮ್ ಯಾವುದು ನೀವು ಕಮೆಂಟ್ ಮಾಡಿ, ನಿಮ್ಮ ಒಂದು ಗೆಸ್ಗೆ ಬಿಡ್ತೀನಿ ನಾನು. ಇನ್ನು 4ನೇ ಪ್ಲೇಸಲ್ಲಿ ಬರೋದು ದುರಂಧರ್ ದಿ ರಿವೆಂಜ್. ಸೊ ಆ ಸಿನಿಮಾ ಬಂದು 205.2 ಕೋಟಿ ಕಲೆಕ್ಷನ್ ಮಾಡಿದೆ ಡೇ 1ಅಲ್ಲಿ, 4ನೇದು. ಹಾಗೆ 3ನೇದು ಕೂಡ ನಿಮ್ಮ ಗೆಸ್ಸಿಗೆ ಬಿಡ್ತೀನಿ ನಾನು. ಕಲೆಕ್ಷನ್ 214, ಭಾಳ ಫೇಮಸ್ ಮೂವಿ ಇದು, ನೀವೆಲ್ಲ ಇಷ್ಟಪಟ್ಟಿರುವಂಥ ಮೂವಿ ಇದು. 214.25 ಕೋಟಿ ಕಲೆಕ್ಷನ್ ಮಾಡಿದೆ. ಇದು 3ನೇ ಪ್ಲೇಸಲ್ಲಿದೆ. ಅದು ಯಾವ ಸಿನಿಮಾ ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಬಂದು RRR 223.5 ಕೋಟಿ, 223.5 ಕೋಟಿ ರಾಜಮೌಳಿ ಅವರ ಸಿನಿಮಾ RRR 2ನೇ ಪ್ಲೇಸಲ್ಲಿದೆ. ಹಾಗೆ ಫಸ್ಟ್ ಪ್ಲೇಸಲ್ಲಿರೋದು IMDb ಪ್ರಕಾರ ಪುಷ್ಪ ದ ರೂಲ್ ಪಾರ್ಟ್ 2, 274.6 ಕೋಟಿ, ಆಲ್ಮೋಸ್ಟ್ 275 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂತ ಹೇಳಿದ್ದಾರೆ ಅವರು. ಸೊ IMDb ಏನು ಹೇಳಿದೆ ಅದನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದೆ. ಯಾಕಂದರೆ IMDb ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಇದು ಅಂತ ಎಲ್ಲರೂ ಕೂಡ ಸಿನಿಮಾ ಲವರ್ಸ್ ಅದನ್ನು ಫಾಲೋ ಮಾಡ್ತಾರೆ. ಸೊ ಈ ಥರ ಇದೆ. ಹಾಗಾಗಿ 142 ಗ್ರಾಸ್ ಅಂತ ನಾವು ಅಂದ್ಕೊಂಡ್ರೂ ಕೂಡ ಎಲ್ಲಿ ಬರುತ್ತೆ ಟಾಕ್ಸಿಕ್ ಅಂತ ನೀವು ನೋಡಿದ್ರೆ ನೋಡಿ, 144 OG, 142 ಲಿಯೋ. ಸೊ ನಾವು ನಿಮ್ಗೆ ಹೇಳೋವಂಥ ನಂಬರ್ ಎಷ್ಟು, 140.75. 10ರಿಂದ ಕೆಳಗಡೆ ಬಂದರೆ 141.86 ದೇವರ ಇದೆ 11ರಲ್ಲಿ. 12ರಲ್ಲಿ ಜವಾನ್ ಇದೆ 129.26. ಸೊ ಈ ಒಂದು ಕಲೆಕ್ಷನ್ ನಾವು ನೋಡಿದಾಗ ಬಹುಶಃ ಇದು 12th ಪ್ಲೇಸಿಗೆ ಬಂದು ನಿಲ್ಲುತ್ತೆ, 12ನೇ ಪ್ಲೇಸಿಗೆ, ಜವಾನ್ಗಿಂತ ಸ್ವಲ್ಪ ಮೇಲೆ IMDb ಪ್ರಕಾರ. ಜೊತೆಗೆ ಇದು ಅಫಿಷಿಯಲ್ ಇನ್ನಷ್ಟು ಅನೌನ್ಸ್ ಆಗಬೇಕು. ನಾನು ಈ ವೆಬ್ಸೈಟ್ ಪ್ರಕಾರ ಹೇಳ್ತಿರೋದು. ಇನ್ ಕೇಸ್ ಅಫಿಷಿಯಲ್ ಇರೋದು ಇನ್ನೂ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅವ್ರ ಕಡೆಯಿಂದ ಬಂದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಪ್ಲೇಸ್ಮೆಂಟ್ ಏನು ಅಂತ. ನನ್ನ ಪ್ರಕಾರ ಈ ಒಂದು ವೆಬ್ಸೈಟ್ ಪ್ರಕಾರ 12ನೇ ಪ್ಲೇಸಲ್ಲಿ ಟಾಕ್ಸಿಕ್ ನಿಲ್ಲುತ್ತೆ. KGF ಗ್ರಾಸನ್ನು ಕ್ರಾಸ್ ಮಾಡಿಲ್ಲ. ಸೊ ಇದು ಸದ್ಯಕ್ಕೆ ಇರುವಂಥ ಇನ್ಫಾರ್ಮೇಷನ್. ಧನ್ಯವಾದ.